ನಮಸ್ಕಾರ. ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ಪಟ್ಟಣದಲ್ಲಿ ನಾಳೆ ಸಚಿವ ಎಂಬಿ ಪಾಟೀಲರಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಸಮಾರಂಭ ನಡೆಯಲಿದೆ ಹಾಗೂ ಪಡಗಾನೂರು ಕ್ರಾಸ್ನಿಂದ ದೇವರಹಿಪ್ಪರಿಗಿಯವರೆಗೆ ಮೆರವಣಿಗೆ ಮೂಲಕ ಸ್ವಾಗತ ಕೋರಿದರು. ಹೊಸ ಸಮುದಾಯ ಆರೋಗ್ಯ ಕೇಂದ್ರ ಲೋಕಾರ್ಪಣೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಹತ್ವದ ಸಭೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ, ಕರ್ನಾಟಕ ಘನ ಸರ್ಕಾರದ ಮಧ್ಯಮ ಹಾಗೂ ಬೃಹತ್ ಕೈಗಾರಿಕಾ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸರ್ ದೇವರಹಿಪ್ಪರಗಿ ಪಟ್ಟಣಕ್ಕೆ ಆಗಮಿಸಿ ದೇವರಹಿಪ್ಪರಗಿ ಪಟ್ಟಣದಲ್ಲಿ ಇರುವಂತಹ ಪಟ್ಟಣ ಪಂಚಾಯಿತಿ ಕಟ್ಟಡ ಮತ್ತು ದೇವರಹಿಪ್ಪರಗಿ ಪಟ್ಟಣದ ಆಸ್ಪತ್ರೆ ಉದ್ಘಾಟನೆಯನ್ನು ಕೈಗೊಳ್ಳಲಿದ್ದಾರೆ. ತದನಂತರ ಅವರು ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳನ್ನು ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರನ್ನು, ಮಾಜಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳನ್ನು ಉದ್ದೇಶಿಸಿ ಪಕ್ಷ ಸಂಘಟನೆ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡಲಿದ್ದಾರೆ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಕಾರಣ, ನಾಳೆ 2ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ 1:30ಕ್ಕೆ ಪರದೇಶಿ ಮಟ್ಟದ ಆವರಣದಲ್ಲಿ ಈ ಒಂದು ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾನ್ಯ ಮಂತ್ರಿಗಳು ಮಾತನಾಡಲಿದ್ದಾರೆ ಮತ್ತು ಪಕ್ಷ ಸಂಘಟನೆ ಬಗ್ಗೆ ನಾವು ಯಾವ ಕಾರ್ಯಸೂಚಿಗಳನ್ನು ಅಳವಡಿಸ್ಕೋಬೇಕು ಮತ್ತು ಮುಂದೆ ಪಕ್ಷವನ್ನು ಯಾವ ರೀತಿ ಸದೃಢಗೊಳಿಸಬೇಕು ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಹಿರಿಯ ಮುಖಂಡರು, ಸನ್ಮಾನ್ಯ ಶ್ರೀ ಚಾಯಗೋಳ ಸರು ಮತ್ತು ಬ್ಲಾಕ್ ಅಧ್ಯಕ್ಷರಾದಂಥ ಬಶೀರ್ ಶೇಖ್ ಬೆಪ್ಪಾರಿ ಅವರು, ವರಮ್ಮ ಮುಂಬತ್ತಿ ಅವರು, ಮಾಜಿ ಶಾಸಕರಾದಂಥ ಶರಣಪ್ಪಣ್ಣ ಸುಣಗಾರ್ ಅವರು ಮತ್ತು 2018ರ ಅಭ್ಯರ್ಥಿಗಳಾದಂಥ ಸನ್ಮಾನ್ಯ ಶ್ರೀ ಕೆ ಎಸ್ ಪಾಟೀಲ್ ಯಾದಗಿ ಅವರು, ಆನಂದ್ ಅಡ್ಮನಿ ಅವರು, ಎಲ್ಲ ಹಿರಿಯ ಕಾಂಗ್ರೆಸ್ ಮುಖಂಡರುಗಳು ಈ ಒಂದು ಸಭೆಗೆ ಉಪಸ್ಥಿತರಿರ್ತಾರೆ. ಮತ್ತು ಅವತ್ತು ಅವರು ಬೆಳಗ್ಗೆ 10 ಗಂಟೆಗೆ ನಮ್ಮ ನಗರವನ್ನು ಪ್ರದೇಶ ಮಾಡ್ತಾರೆ. ನಮ್ಮ ಕಾರ್ಯಕರ್ತರೆಲ್ಲರೂ, ಯುವ ಕಾರ್ಯಕರ್ತರೆಲ್ಲರೂ ಸೇರಿ ಅವರನ್ನು ಪಡಗಾನೂರು ಕ್ರಾಸಿನ ಹತ್ತಿರ ಅವರನ್ನು ಸ್ವಾಗತ ಕೋರಿಕೊಂಡು ಅಲ್ಲಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೈಕ್ ರ್ಯಾಲಿಯನ್ನು ಕೈಗೊಳ್ತಾರೆ. ಅಲ್ಲಿ ಅವರು ಯಾವಾಗ ಪಟ್ಟಣ ಪ್ರವೇಶ ಮಾಡ್ತಾರೆ ಅವಾಗ ಅವರ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ತದನಂತರ ಅವರು ಅಂಬೇಡ್ಕರ್ ಮೂರ್ತಿಗೆ ಪುಷ್ಪ ಹಾರವನ್ನು ಹಾಕಿ ತದನಂತರ ಅವರು ತಮ್ಮ ಸರ್ಕಾರಿ ಕೆಲಸಗಳನ್ನು ಕೈಗೊಳ್ತಾರೆ. ಪಕ್ಷದವರೆಲ್ಲರೂ ನಾವು ಅವ್ರ ಜೊತೆಗೆ ಅಂಬೇಡ್ಕರ್ ಉತ್ಸವರಿಗೆ ಇರ್ತೇವೆ. ತದನಂತರ ಅವರು ಪ್ರೋಟೋಕಾಲ್ ಪ್ರಕಾರ ಉಳಿದೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಳ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಉದ್ಘಾಟನೆಗೊಳಿಸಿದ ನಂತರ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಮತ್ತು ಅಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಶಾಸಕರು ಸಹ ಉಪಸ್ಥಿತರಿರ್ತಾರೆ. ತದನಂತರ ಅವರು ಮಧ್ಯಾಹ್ನದ ಉಪಹಾರವನ್ನು ಸೇವನೆ ಮಾಡಿದ ನಂತರ ಈ ಒಂದು ಮೀಟಿಂಗನ್ನು ನಾವು ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ತಮ್ಮೆಲ್ಲರ ಮುಖಾಂತರ ನಾವು ನಿವೇದನೆ ಮಾಡ್ಕೊಳ್ತೀನಂದ್ರೆ ತಾವೆಲ್ಲರೂ ಈ ಸುದ್ದಿಯನ್ನು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಬೇಕು ಮತ್ತು ನಾಳೆ ಇದು ಪತ್ರಿಕೆಯಲ್ಲಿ ಬಂತಂದ್ರೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅದು ಸುದ್ದಿ ಮುಟ್ತದೆ, ಅವರೆಲ್ಲರೂ ಬರಲಿಕ್ಕೆ ಅನುಕೂಲ ಆಗ್ತದೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.